ಮಕ್ಕಳ ಸಂಗಮ 2026 ಪರಿಸರ ಸಂರಕ್ಷಣೆಗೆ ಗಿಡ ನೆಡುವ ಮೂಲಕ ಪಣತೊಡಬೇಕು. ಪೂಜ್ಯ ಶ್ರೀ ಫಕ್ಕೀರೇಶ್ವರ ಶಿವಾಚಾರ್ಯ ಸ್ವಾಮಿಗಳು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಮನೆಗೊಂದ ಮರ, ಊರಿಗೊಂದು ವನವಿರಬೇಕು. ಪ್ರತಿಯೊಬ್ಬರೂ ಗಿಡಗಳನ್ನು ನೆಡುವ ಮೂಲಕ ಪರಿಸರ ಜಾಗೃತಿಗೆ ಪಣತೊಡಬೇಕಿದೆ ಎಂದು ಪೂಜ್ಯ ಶ್ರೀ ಭ್ರ ಫಕ್ಕೀರೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಕರೆ ನೀಡಿದರು. ಭಾಗ್ಯಶ್ರೀ ವಿವಿಧೋದ್ದೇಶಗಳ ಸೇವಾ ಸಂಸ್ಥೆ ರಿ ಜಂತಲಿ ಶಿರೂರು ಇವರಿಂದ ಗದುಗಿನ ಎಸ್ ಹುಲ್ಲೂರು A1 ಹಾಗೂ ಹೈಟೆಕ್ ಕೋಚಿಂಗ್ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳ ಪುಣ್ಯಸ್ಮರಣೆ ಹಾಗೂ ಪುಟ್ಟರಾಜ ಗ ಹಳ್ಳಿಕೇರಿಮಠ ಅವರ ದ್ವಿತೀಯ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಡೆದ ಮಕ್ಕಳ ಸಂಗಮ 2026 ಪರಿಸರ ಜಾಗೃತಿ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಆಶೀರ್ವಚನ ನೀಡಿದರು. ಕಪ್ಪತ್ತಗುಡ್ಡವು ಆಯುರ್ವೇದ ಔಷಧಿ ಸಸ್ಯಗಳ ತಾಣ, ಪಂಚಲೋಹಗಳ ಬೀಡು, ಶುದ್ಧ ಗಾಳಿ ಬೀಸುವ ಪ್ರದೇಶ ಹಾಗೂ ವನ್ಯಜೀವಿ ಧಾಮವಾಗಿದ್ದು ಇದು ನಮ್ಮೆಲ್ಲರ ಹೆಮ್ಮೆಯ ಸಂಕೇತ. ನಾವೆಲ್ಲರೂ ಕಪ್ಪತ್ತಗುಡ್ಡವನ್ನು ರಕ್ಷಿಸಿ, ಉಳಿಸಿ, ಬೆಳೆಸಬೇಕಿದೆ ಎಂದು ಅವರು ಹೇಳಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಗದಗ ತೋಟಗಾರಿಕೆ ಇಲಾಖೆಯ ವಿಶ್ರಾಂತ ಹಿರಿಯ ಸಹಾಯಕ ನಿರ್ದೇಶಕರಾದ ಸುರೇಶ್ ಕುಂಬಾರ ಮಾತನಾಡಿ, ವಿನಾಕಾರಣ ನೀರನ್ನು ವ್ಯಯ ಮಾಡಬಾರದು. ಜಲಸಂಪತ್ತಿಯಿಂದಲೇ ಜೀವಚರಾಚರಗಳು ಉಳಿದಿವೆ ಎಂಬ ಅರಿವು ಪ್ರತಿಯೊಬ್ಬರಲ್ಲಿ ಮೂಡಬೇಕು. ಕೃಷಿ ಕಾಯಕದಲ್ಲಿ ತೊಡಗಿದಾಗ ಮಾತ್ರ ರೈತ ಉಳಿದು ನಾಡು ಉಳಿಯುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಮುಂಡರಗಿ ವಲಯ ಅರಣ್ಯಾಧಿಕಾರಿ ಮಂಜುನಾಥ ಮೇಗಲಮನಿ ಹಾಗೂ ಶಿರಹಟ್ಟಿ ವಲಯ ಅರಣ್ಯಾಧಿಕಾರಿ ರಾಮಪ್ಪ ಪೂಜಾರ ಅವರು ಕಪ್ಪತ್ತಗುಡ್ಡದ ಮಹತ್ವ ಮತ್ತು ಪರಿಸರ ಸಂರಕ್ಷಣೆಯ ಅಗತ್ಯತೆಯ ಕುರಿತು ಮಾಹಿತಿ ಹಂಚಿಕೊಂಡರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಗದಗ ಜಿಲ್ಲಾ ಅಧ್ಯಕ್ಷರಾದ ವಿವೇಕಾನಂದಗೌಡ ಪಾಟೀಲ ಮಾತನಾಡಿ, ಯಾವುದೇ ಆಚರಣೆಗಳು ಕೇವಲ ರಂಜನೆಗೆ ಸೀಮಿತವಾಗಬಾರದು. ಸಾಮಾಜಿಕ ಕಳಕಳಿಯೊಂದಿಗೆ ನಿರ್ದಿಷ್ಟ ಉದ್ದೇಶ ಇರಬೇಕು. ಭಾಗ್ಯಶ್ರೀ ಗವಿಸಿದ್ದಯ್ಯ ಹಳ್ಳಿಕೇರಿಮಠ ದಂಪತಿ ತಮ್ಮ ಮಗ ಪುಟ್ಟರಾಜನ ಹುಟ್ಟುಹಬ್ಬದ ಅಂಗವಾಗಿ ಪರಿಸರ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಎಲ್ಲರಿಗೂ ಮಾದರಿಯಾಗಿದೆ ಎಂದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಗದಗ ಜಿಲ್ಲಾ ಅಧ್ಯಕ್ಷರಾದ ರಾಜು ಹೆಬ್ಬಳ್ಳಿ ಮಾತನಾಡಿ, ಗುರಿ ಸಾಧಿಸಲು ಛಲ ಅಗತ್ಯ. ಇಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅವಕಾಶಗಳಿದ್ದು ತಮ್ಮ ಪ್ರತಿಭೆಯಿಂದ ಒಂದಿಲ್ಲೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಹುಟ್ಟಿದ ಊರಿಗೆ ಕೀರ್ತಿ ತರಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಎಸ್ ಹುಲ್ಲೂರು ಅವರ ಸ್ಪರ್ಧಾತ್ಮಕ ಪುಸ್ತಕಗಳ ಲೋಕಾರ್ಪಣೆ ಮಾಡಲಾಯಿತು. ಕಪ್ಪತ್ತಗುಡ್ಡ ಪರಿಸರ ಜಾಗೃತಿಯ ಬಿತ್ತಪತ್ರಗಳನ್ನು ಅನಾವರಣಗೊಳಿಸಿ ಸಾರ್ವಜನಿಕರಿಗೆ ಹಂಚಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನವೋದಯ ತರಬೇತುದಾರರ ಸಂಘದ ಗದಗ ಜಿಲ್ಲಾ ಗೌರವ ಅಧ್ಯಕ್ಷರಾದ ಎಸ್ ಹುಲ್ಲೂರು ಮಾತನಾಡಿ, ಎಲ್ಲರಲ್ಲಿಯೂ ಒಂದಿಲ್ಲೊಂದು ಪ್ರತಿಭೆ ಇರುತ್ತದೆ. ಸಾಧನೆ ಮಾಡಲು ಬಡತನ ಅಡ್ಡಿಯಾಗುವುದಿಲ್ಲ. ಶಿಸ್ತುಬದ್ಧತೆಯಿಂದ ಮುನ್ನಡೆದರೆ ಗುರಿ ಸಾಧಿಸಬಹುದು ಎಂದು ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಮಾರ್ಗದರ್ಶನ ನೀಡಿದರು. ಮುಂದಿನ ದಿನಗಳಲ್ಲಿ ಕಪ್ಪತ್ತಗುಡ್ಡ ಜಾಗೃತಿಗಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗದಗ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಗುಳ್ಳಯ್ಯ ಬಿ ಮಾಲಗಿತ್ತಿಮಠ, ಬಾಲ ಪ್ರತಿಭೆ ವೈದ್ರತಿ ಕೋರಿಶೆಟ್ಟರ, ಕಪ್ಪತ್ತಗುಡ್ಡ ಸಂರಕ್ಷಣಾ ವೇದಿಕೆಯ ಭರಮಪ್ಪ ಕಿಲ್ಲಾರಿ, ಗದಗ ಜಿಲ್ಲಾ ನವೋದಯ ತರಬೇತುದಾರರ ಸಂಘದ ಜಂಟಿ ಮಾಧ್ಯಮ ಸಲಹೆಗಾರ ಅಮರೇಶ ಬನ್ನಿಕೊಪ್ಪ, ಸಹ ಕಾರ್ಯದರ್ಶಿ ವೀರೇಶ ಅಣ್ಣಿಗೇರಿ, ಕಾರ್ಮಿಕ ಸಂಘಟನೆಯ ಈಶ್ವರ ಲಕ್ಷ್ಮೇಶ್ವರ, ಕರ್ನಾಟಕ ರಕ್ಷಣಾ ವೇದಿಕೆಯ ನಿಂಗನಗೌಡ ಎಸ್ ಮಾಲಿಪಾಟೀಲ, ಕವಿ ಬಸವರಾಜ ನೆಲಜೇರಿ, ಸಾಮಾಜಿಕ ಚಿಂತಕಿ ನಿರ್ಮಲಾ ಪಾಟೀಲ, ಕೃಷ್ಣ ಜಾಧವ್, ರಫೀಕ್ ಕುಂದಗೋಳ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಸುಧಾ ಪಾಟೀಲ ಹಾಗೂ ಸಂಗಡಿಗರಿಂದ ಯೋಗ ಪ್ರದರ್ಶನ ಜರುಗಿದ್ದು ದಿವ್ಯಾ ಹಾಗೂ ತಂಡ ಪ್ರಾರ್ಥನಾ ಗೀತೆ ಹಾಡಿದರು. ಅಮರೇಶ ಮಲ್ಲನಗೌಡರು ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು.